ಸ್ನೇಹಿತರೆ, ಕೊಪ್ಪಳ ಜಾತ್ರೆಗೆ ಗವಿಸಿದ್ದೇಶ್ವರನ ಸೇವೆ ಮಾಡೋಣ ಅಂತಂದು ನಮ್ಮ ಮಹಿಳಾ ಮಣಿಯರು ತಾಯಂದ್ರು ಬಂದಿದ್ದಾರೆ. ನೋಡಿ ನನ್ನ ಹಿಂದೆ ಎಷ್ಟು ಜನ ನಿಂತಿದ್ದಾರೆ. ಅವರೇ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಳ್ರಿ, ಯಾವ ರೇಖರ ನಿಮ್ ತವರ್ಗೇರಿ? ಇಷ್ಟು ಜನ ಬಂದಿರಿ? ಒಂದ್ 40 ಜನ ಬಂದಿವ್ರಿ. ಯಾವಾಗ ಬಂದಿದ್ರಿ? ನಿನ್ನೆ ಬಂದಿವ್ರಿ. ನಿನ್ನೆ ಬಂದಿರಿ. ಏನ್ ಸೇವೆ ಮಾಡ್ಬೇಕಂತ ಬಂದಿರಿ? ಕೊಪ್ಪಳ ಜಾತ್ರೆ ಮಾಡಿದಾಗ ಏನು ಸೇವೆ ಮಾಡ ಅಂತ ಕೊಡ್ತಾರೆ, ಮಾಡ್ತೀವಿ. ಒಂದು ಹುಲ್ಲು ಕಡ್ಡಿ ಕಿತ್ತಿಡೋದೈತಂದ್ರೆ ಮಾಡ್ತೀವಿ. ಎಷ್ಟು ದಿನ ಇರ್ತೀರಿ? ನಾವು 4 ದಿನ ಇರ್ತೀರಿ. ಅಂದ್ರೆ ನೀವೇನು ಒಂದ ಒಣೆನಾರ ಹೆಂಗ್ರಿ? ಅಲ್ಲೇ ಪಕ್ಕ ಅದೀವ್ರಿ. ಒಂದ ಊರ್ರಿ, ಮನೆ ದೂರ ಅದಾವ್ರಿ. ಸೇವೆ ಮಾಡಕಂತಾನ ಬಂದಿರಿ? ಸೇವೆ ಮಾಡಕಂತಾನ ಬಂದಿವ್ರಿ ಅಜ್ಜಾರ್. ಈಗ ಏನು ಸೇವೆ ಮಾಡ್ತೀರಿ? ನಾವು ಕಾಯಿಗಡ್ಡೆ ಹಚ್ಚಂದ್ರ ಕಾಯಿಗಡ್ಡೆ ಹಚ್ಚ್ರಿ, ಮೆಣಸಿನ್ಕಾಯಿ ಸೋಸ ಅಂದ್ರ ಕೆಂಪ್ ಚಟ್ನಿ ಮಾಡ್ತಾರಲ್ರಿ ಭಾಷಾ. ಓ, ಕೆಂಪ್ ಚಟ್ನಿ ಮಾಡೋ ಮೆಣಸಿನ್ಕಾಯಿ ಸೋಸಿರಿ. ಈಗ ಏನ್ ಕೆಲಸ ಐತ್ರಿ? ಮತ್ತೆ ಈಗ ಏನೈತ್ರಿ, ಕಾಯಿಪಲ್ಲೆ ಹಚ್ತೀರಿ. ಕಾಯಿಪಲ್ಲೆ ಹಚ್ಚೋದು. ಅಂದ್ರೆ ಏನು ನೀವು ಗಾಡಿ ಮಾಡ್ಕೊಂಡ್ ಬಂದಿರ್ತೀರಾ? ಹೆಂಗ್ ಬಂದ್ರಿ? ನಮ್ಮ ಗಡಿಗೆ ಬಸಪ್ಪಾರ ಗಾಡಿಗೆ ತಂದಾರ್ರಿ, ಮಾಲೆ ಏರ್ಕೊಂಡ್ ಬಂದಾರ್ರಿ. ಅವ್ರು ಕೂಡ ಕರ್ಕೊಂಡ್ ಬರ್ತಾರ್ರಿ. ಅಂದ್ರೆ ನೀವು ರೊಟ್ಟಿ ಅಂತದ ಇದನ್ನ ತಗೊಂಬಂದಿರಿ? ಕಾಯಿಗಡ್ಡಿ, ಕಿರಾಣಿ ರೀ, ಕಿರಾಣಿ ತಗೊಂಬಂದಿರಿ? ಕಿರಾಣಿ ಎಲ್ಲ ರೇಷನ್ ಎಲ್ಲ ತಂದೇವ್ರಿ. ಒಂದ್ ಚಟ್ನಿನೂ ತಗೊಂಬಂದಿರಿ? ಎಷ್ಟು ತಗೊಂಬಂದಿರಿ? 4 ಬಾಕ್ಸ್ ಅದಾವ್ರಿ. ಓ, ಅದ್ಭುತ. ನೋಡಿ ಸ್ನೇಹಿತರೆ, ಇದೇ ತರ ನಮ್ಮ ತಾಯಂದ್ರು ಬಂದು ಸೇವೆ ಮಾಡ್ತಾರೆ. ಇದೇ ತರ ಎಷ್ಟು ಜನ ಸೇವೆ ಮಾಡ್ತಾ ಇದಾರೆ ಅಂತ ತೋರಿಸ್ತೀವಿ ಇವತ್ತು. ನಿನ್ನೆ ನಾವು ಕಿಚನ್ ಟೂರ್ ಮಾಡಿದ್ವಿ. ಗವಿಸಿದ್ದೇಶ್ವರ ಜಾತ್ರೆ ಈ ಮಹಾದಾಸೋಹದ ಕಿಚನ್ ಟೂರ್ ಮಾಡಿದ್ವಿ. ಇವತ್ತು ಎಷ್ಟು ಜನ ಯಾವ ಊರಿಂದ ಬಂದು ಏನ್ ಸೇವೆ ಮಾಡ್ತಾ ಇದ್ರ ಅಂತ ತೋರಿಸ್ಕೊಡ್ತೀವಿ. ಬನ್ನಿ ಸ್ನೇಹಿತರೆ. ಯಾವ್ದ್ರಿ? ಇವು ಶೇಂಗಾ ಹೋಳಿಗೆ ಬಾಕ್ಸ್ ಇಳಿಸಮಂತ ನಿಂತಿರಿ. ಅಕ್ಕರ್ ವಜ್ಜೆ ಅದಾವ್ರಿ ಅವು. ಅದಕ್ಕಂತಾನ ಬಂದಿರಿ ನಾವು. ಈಗ ಹೊಲ್ ಮನಿ ದುಡಿಯರಿಗೆ ಅವೇನು ವಜ್ಜೆ ಅಂತೀರಿ? ಯಾವ್ದಾದ್ರಿ ಅದು? ಈ ಕಡೆ ಕಡ್ಡಿನೂ ಬೇಕಾರೆ ಕಿತ್ತಿಡ್ತೀವಿ, ಗುಡ್ಡ ಬೇಕಾರೆ ಗೊಸಿದಪ್ಪ ಅಜ್ಜ ಬಂದ್ ಆ ಗುಡ್ಡ ಕಿತ್ತಿ ಆ ಕಡೆ ಇಡ್ರಮ್ಮ ಅಂದ್ರೆ ಇಟ್ಬಿಡ್ತೀರಿ ಹಾಗಾರೆ ಇವತ್ತು. ಹಾ, ನಮ್ದೇನಿಲ್ಲ ಶಕ್ತಿ, ಅಜ್ಜನ್ ಶಕ್ತಿ. ಅದ್ಭುತ. ಸ್ನೇಹಿತರೆ, ಬನ್ನಿ ಮಾತಾಡ್ಸೋಣ. ಈಗ ನೋಡಿ ನಮ್ಮ ತಾಯಂದ್ರು ನಮ್ಮ ಶಕ್ತಿ ಏನಿಲ್ಲ, ಇದು ಅರ್ಜುನ್ ಶಕ್ತಿ ಅಂತ ತುಂಬಾ ಅದ್ಭುತವಾದಂಥ ಮಾತು ಹೇಳಿದ್ರು. ಬನ್ನಿ ಮಾತಾಡೋಣ. ಇನ್ನೂ ಅದ್ಭುತವಾದಂಥ ವಿಷಯಗಳು ಸಿಗ್ತಾವೆ ನಮ್ಮ ಕೊಪ್ಪಳ ಜಾತ್ರೆಯಲ್ಲಿ. ಈಗ ನೋಡಿ 8 ಲಕ್ಷ ಹೋಳಿಗೆ ಕೊಟ್ಟಿದ್ದಾರಂತೆ. ನನಗೂ ಭಾಳ ಕುತೂಹಲ ಇದೆ ಅದು ಇಳಿಸೋದು ಹೆಂಗ್ ಮಾಡಿದ್ರು ಅಂತ. ಇನ್ನೇನು ಹೋಳಿಗೆ ಕೊಟ್ಟವ್ರು ಬರ್ತಾರಂತೆ, ಅವ್ರನ್ನೂ ಮಾತಾಡ್ಸೋಣ. ಹೇಳ್ತೀನಿ ನಿಮಗೆ 8 ಲಕ್ಷದ ಹೋಳಿಗೆ ಕಥೆನ ಇವತ್ತು ಹೇಳ್ತೀನಿ. ಬನ್ನಿ ಸ್ನೇಹಿತರೆ. ಏನಪ್ಪ ಸ್ನೇಹಿತರೆ, ನಾನು ಆಗ್ಲೇ ಹೇಳಿದ್ನಲ್ಲ 8 ಲಕ್ಷ ಹೋಳಿಗೆ ಅಂತಂದು. ಆ 8 ಲಕ್ಷ ಹೋಳಿಗೆ ಮಾಡಿದ ಕಾಣದ ಕೈಗಳು ಇಲ್ಲಿ ನಮ್ಮ ಹಿಂದೆ ಇದೆ ನೋಡಿ. ಇಷ್ಟು ಜನ ಮಹಿಳೆಯಂದ್ರು ಮಾಡಿರೋದು, ನಮ್ಮ ಮಾತಾಯರು ಮಾಡಿರೋ 8.5 ಲಕ್ಷ ಹೋಳಿಗೆ ಸ್ನೇಹಿತರೆ. ಕಡ್ಲೆ ಹೋಳಿಗೆ. ಬನ್ನಿ ಮಾತಾಡ್ಸೋಣ ಅವ್ರನ್ನ. ಶೇಂಗಾ ಹೋಳಿಗೆ, ಸಾರಿ ತಪ್ಪಾಯ್ತು. ಕಡ್ಲೆ ಅಂದ್ರು ಓಕೆ, ಶೇಂಗಾ ಅಂದ್ರೂ ಓಕೆ. ಶೇಂಗಾ ಹೋಳಿಗೆ ನಮ್ ಸಿಂಧನೂರಿಂದ 9 ಲಕ್ಷ ಶೇಂಗಾ ಹೋಳಿಗೆನ ಎಲ್ಲ ಸುತ್ತಮುತ್ತ ಹಳ್ಳಿಗಳು ಸೇರಿ 9 ಲಕ್ಷ ಹೋಳಿಗೆನ ಮಾಡಿದ್ದಾರೆ. ನಮಗೆ ಇದು ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಕಳ್ಸೋಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನಾವೆಲ್ಲ 2 ದಿನ ಮುಂಚೆ ಯಾಕೆ ಬಂದೀವಿ ಅಂದರೆ ಸೇವೆ ಸಲ್ಲಿಸೋಗೋಣ, ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಅಂತೇಳಿ ನಾವು ಸಿಂಧನೂರಿಂದ ಬಂದಿರೋದು. ಮೇಡಮ್, 9 ಲಕ್ಷ ಹೋಳಿಗೆ ಮಾಡೋದಂತಂದ್ರೆ ಸಣ್ಣ ಕೆಲಸ ಅಲ್ಲ. ಇವತ್ತು ಮನೆಯಲ್ಲಿ ಹೆಣ್ಮಕ್ಳು ಏನೋ ಒಂದು ಒಬ್ಬೇ ರೊಟ್ಟಿ ಬಿಡ್ರಿ ಅಂತಂದ್ರೆ ಕೈ ಬೇನೆ ಆಗ್ತಾವಂತಾರ. ಬಟ್ 9 ಲಕ್ಷ ಹೋಳಿಗೆ ನೀವು ಹೆಂಗ್ ಮಾಡಿಕೊಟ್ರಿ ಮಾತಾಯರು? ಎಲ್ಲ ಸಿಂಧನೂರಲ್ಲಿ ಬಹಳಷ್ಟು, ಸಿಂಧನೂರು ತಾಲೂಕಲ್ಲ, ಅಲ್ಲಿ ಸುತ್ತಮುತ್ತ ಹಳ್ಳಿಗಳಿದಾವಲ್ಲ, ಅಲ್ಲಿಂದ ಎಲ್ಲಾ ಹಳ್ಳಿಗಳಿಗೆ ಇಷ್ಟಿಷ್ಟು ಅಂತ ಹೇಳಿ ಕೊಟ್ಟು ದಾನಿಗಳು ಕೊಟ್ಟು ನಮಗೆ ಎಲ್ಲ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿ ನಮಗೆ ನಾವು ಒಂದು 4 ತಾಸು 5 ತಾಸು ಫ್ರೀ ಮಾಡಿಕೊಂಡು ಒಂದು ಕಡೆ ಸೇರಿ ಮಾಡಿರೋದು. ಕೆಲವೊಬ್ರು ಅವ್ರವ್ರ ಮನೆಗಳಲ್ಲಿ ಮಾಡಿಕೊಂಡು ತಂದು ಕೊಟ್ಟಿರೋದು. ಅಂದ್ರೆ ಒಂದೇ ದಿನಕ್ಕೆ ಆಗಲ್ಲ 9 ಲಕ್ಷ ಹೋಳಿಗೆ. ಒಂದು ವಾರ ಟೈಮ್ ತಗೊಂಡು ನಾವು 9 ಲಕ್ಷ ಹೋಳಿಗೆನ ಮಾಡಿರೋದು. ಒಂದು ವಾರದಲ್ಲಿ 9 ಲಕ್ಷ ಹೋಳಿಗೆ ತಯಾರಿಸಿದಾರೆ ಸ್ನೇಹಿತರೆ. ಸಿಂಧನೂರಿನ ಸುತ್ತಮುತ್ತ ಇರುವಂತ ಗ್ರಾಮಸ್ಥರೆಲ್ಲ ಸೇರಿ. ಮೇಡಮ್, ಈಗ ಅದು ಅಂದ್ರೆ ಪ್ರಿಪರೇಷನ್ ಹೆಂಗಿರ್ತಿತ್ತು ಅಂತ? ಏನು ಅಂದ್ರೆ ಅವರೆಲ್ಲ ತಂದು ಕೊಟ್ಟಿರ್ತಾರೆ. ನಾವೆಲ್ಲ ಜನಗಳಿಗೆ ನಾಳೆ ಹಿಂಗೆ ಮಾಡಕ್ ಹೋಗೋಣ ಬರ್ತೀರಾ ಅಂದ್ರೆ, ಹೇಗೆ ಕೊಪ್ಪಳ ಗವಿಸಿದ್ದೇಶ್ವರ ತಾತಕ್ ನಾನ್ ಬರ್ತೀನಿ ಅನ್ನೋ ಜನನೇ ಜಾಸ್ತಿ. ನಾನ್ ಬರಲ್ಲ ಅಂತ ಹೇಳೋರೆ ಕೆಲವೊಬ್ರು. ಆದಷ್ಟು ಎಲ್ಲರಿಂದ ಹುಮ್ಮಸ್ಸಿಂದ ಬಂದು ಕೊಪ್ಪಳ ಗವಿಸಿದ್ದೇಶ್ವರ ತಾತಗೆ ನಾವು ಸೇವೆ ಮಾಡೋಣ ಅಂತೇಳಿ ಬಂದಿರೋರು ಜಾಸ್ತಿ. ಅಲ್ಲೆಲ್ಲ ಕುಂತು ನಾವು ಖುಷಿಯಿಂದನೇ ಅದನ್ನೆಲ್ಲ ಮಾಡಿರೋದು. ಏನೋ ಒಂಥರ ಸಂಭ್ರಮ. ನಮ್ಗೆ ಗವಿಸಿದ್ದೇಶ್ವರ ನಮ್ಗೆ ಒಂಥರ ತಂದು ಕೊಟ್ಟಿದ್ದಾರೆ. ಪವರ್ ನಮ್ ಕೂಡ ಈಗ ಹಂಗೆ ಇದೆ ಮೇಡಮ್. ಆಕ್ಚುಲಿ ಮೇಡಮ್, ಇದು 9 ಲಕ್ಷ ಹೋಳಿಗೆ ತಯಾರಾಗಕ್ಕೆ
ಎಷ್ಟು ಬೆಲ್ಲ ಖರ್ಚಾಯ್ತು, ಎಷ್ಟು ಶೇಂಗಾ ಖರ್ಚಾಯ್ತು ಅಂತ ಏನಾದ್ರು ಲೆಕ್ಕ ಅದು ಇಟ್ಟಿದ್ದಾರೆ? ಅವ್ರು ತಂದು ಕೊಟ್ಟಿರು. ಎಷ್ಟು? 95 ಕ್ವಿಂಟಲ್ ರೀ, 95 ಕ್ವಿಂಟಲ್ ಬೆಲ್ಲ, 95 ಕ್ವಿಂಟಲ್ ಬೆಲ್ಲ, 95 ಕ್ವಿಂಟಲ್ ಶೇಂಗಾ, ಅದರ ಅರ್ಧ ಹಿಟ್ಟು ಅಂದ್ರೆ ಒಂದ್ 45-46 ಕ್ವಿಂಟಲ್ ಹಿಟ್ಟು. ಓ ಅಮ್ಮ ಹೇಳಿ ಅಮ್ಮ, ಇದನ್ನೆಲ್ಲ ಪ್ರಿಪರೇಷನ್ ಹೆಂಗ್ ಮಾಡಿದ್ರಿ? ಅಂದ್ರೆ ಮನಿ ಹೋಗಿ ಡಿಸ್ಟ್ರಿಬ್ಯೂಷನ್ ಹೆಂಗ್ ಕೊಟ್ರಿ ಅಂತ? ನಮ್ಮ ಊರಲ್ಲಿ ಒಂದು ಓಣಿಗೆ ಒಂದು 4 ಜನ ಇರ್ತಾರ್ರಿ. ಹಾ ಮೇಡಮ್, ಎಲ್ಲಾರು ಒಂದ್ ಕಡೆ ತಂದು ಕೊಡ್ತಾರೆ. ಅದನ್ನ ನಾವು ಬಂದು ಬೇರೆ ಜನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಒಂದ್ 4 ಜನ ಗಂಡ್ಮಕ್ಳು ಇರ್ತಾರಲ್ರಿ, ಅವ್ರು ಜಾಸ್ತಿ ಹೆಲ್ಪ್ ಆಗಿರೋದೇ ಇವ್ರು ವೀರೇಶ್ ತಾತ್ ಅಂತ ಹೇಳಿ. ಇವರಿಂದಾನೇ ನಮಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿರೋದು. ಅದು ಬೆಲ್ಲ, ಶೇಂಗಾ, ಮೈದಾ ಹಿಟ್ಟು ಎಲ್ಲ ಇವ್ರೆ. ಅಲ್ಲ ಮೈದಾ ಹಿಟ್ಟು, ಬೆಲ್ಲ, ಶೇಂಗಾ ಇದನ್ನೆಲ್ಲ ಕೊಡ್ಸಿರೋರು ಯಾರು? ಕೊಟ್ಟಿರೋ ಅವ್ರ ಹೆಸರು ಏನ್ ತಾತ? ಈತರ ಸಿನ್ನೂರ ಈತರ ವಿಜಯ್ ಇಜ್ಜಪ್ಪ ಅಂತ. ಅವ್ರು ಕೊಡ್ಸಿರೋ ಅವರು ವರ್ಷ ಅವರೇ ಕೊಡ್ಸೋದ್ರಿ. ನಾವೆಲ್ಲ ಮಾಡೋರು ಅಷ್ಟೇ, ಸೇವೆ ಮಾಡೋದಷ್ಟೇ, ಕೊಡ್ಸೋದೆಲ್ಲ ಅವರೇ. ಒಬ್ರ ಕೊಡಿ ಇಜ್ಜಪ್ಪ ಅಂತ ಹೇಳ್ರಿ, ಸಿನ್ನೂರ್ ಇವ್ರು ಬರ್ತಾರ್ರಿ ಈಗ. ಆಮೇಲೆ ವರ್ಷ ಶ್ರಾವಣದಾಗ ಶ್ರೀಶೈಲಕ್ಕ ವರ್ಷ ಶ್ರಾವಣದ ಶ್ರೀಶೈಲಕ್ರಿ 9-10 ಬಸ್ ಫ್ರೀ ಬಿಡ್ತಾನ್ರಿ. ಎಲ್ಲ ಆಮೇಲೆ ವ್ಯವಸ್ಥೆ ಊಟ ಅವ್ರದೇ. ದೇವಸ್ಥೆ, ನಾಷ್ಟ ದೇವಸ್ಥೆ ಎಲ್ಲ ಅವ್ರದವ್ರೆ. ಫ್ರೀ ಆಗಿ ಊಟ ಎಲ್ಲ ವಸತಿ ಎಲ್ಲ ಅವ್ರದೇ. ಇಲ್ಲಿಗೆ ಒಂದು 15 ವರ್ಷ ಮೇಲೆ ಆಯ್ತ್ರಿ ಅವ್ರು ಬಿಡಾಕ. 15 ವರ್ಷ ಮೇಲೆ ಆಯ್ತ್ರಿ ಕಂಟಿನ್ಯೂ ಅವ್ರದಾಗ ಓಟು. ಎಲ್ಲರೂ ಬಡವ್ರನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತಾರ ಅವ್ರು. ಭಾರಿ ಸ್ವಲ್ಪ ಒಬ್ರ ಖರ್ಚು ಮಾಡ್ತಾರೆ. ಮತ್ತೆ ಬಂದಿರಿ ಜಾತ್ರೆ ವಿಶೇಷ ಹೇಳ್ರಿ ನಮ್ಮ ಜಾತ್ರೆ. ಇಲ್ಲಿ ಜನಗಳನ್ನ ನೋಡೋದೇ ಒಂದ್ ಸಂಭ್ರಮ. ಗವಿಸಿದ್ದೇಶ್ವರ ವಚನ ಕೇಳೋದೇ ಒಂದ್ ಖುಷಿ. ದಾಸೋಹ ಎಲ್ಲಿ ಈ ತರ ಸಿಗಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಈ ಕೊಪ್ಪಳ ಮಾತಾಡ್ಬೇಡ್ರಿ ಅಲ್ಲಿ ಕೇಳ್ರಿ, ಮಾತಾಡ್ಬೇಡ್ರಿ. ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಬರೋದೇ ಒಂದು ಸಂಭ್ರಮ. ಆ ತಾತನವರು ಮಾತುಗಳು, ವಚನ, ಅವ್ರೇನು ಮಾತುಗಳನ್ನ ಆಡ್ತಾರಲ್ಲ ಅದನ್ನ ಕೇಳೋದೇ ಒಂದು ಖುಷಿ. ಎಲ್ಲೆಲ್ಲೋ ಕಡೆಯಿಂದ ಅವ್ರ ಮಾತುಗಳನ್ನ ಕೇಳೋಕ್ಕೆ ಜನ ಬರ್ತಾರೆ. ಇಲ್ಲಿ ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಸಾವಿರಾರು ಅಲ್ಲ, ಲಕ್ಷಾನುಗಟ್ಲೆ ಜನ ಸೇರ್ತಾರೆ. ಇಲ್ಲಿ ಇದು ಕುಂಭಮೇಳ ಅಂತಾನೆ ಪ್ರಸಿದ್ಧಿಯಾಗಿದೆ ಕೊಪ್ಪಳ. ನಮಗೆ ಭಾಳ ಖುಷಿ ಆಗುತ್ತೆ. ಇಲ್ಲೇ ಹತ್ರದವರೇ ನಾವು ಇಲ್ಲಿರೋದಕ್ಕೆ ಭಾಳ ಖುಷಿ ಆಗುತ್ತೆ. ಇಲ್ಲಿ ದಾಸೋಹ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಥರ ಶಿಸ್ತು ಮತ್ತು ಸ್ವಚ್ಛತೆ ಬೇರೆ ಎಲ್ಲೂ ಇಲ್ಲ. ಬೇರೆ ಕಡೆ ಇರ್ಬೋದು, ಬಟ್ ಇಲ್ಲಿ ನಮ್ಮ ಕೊಪ್ಪಳದಾಗಂತೂ ಚೆನ್ನಾಗೈತೆ. ಸ್ವಚ್ಛತೆಯನ್ನು ಭಾರಿ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ನಮಗೆ ಭಾರಿ ಖುಷಿ ಆಗುತ್ತೆ. ಆಮೇಲೆ ಪ್ರಸಾದ ಭಾಳ ಅದ್ಭುತವಾಗಿ ಪ್ರಸಾದ. ಒಂದೊಂದು ಹಳ್ಳಿಗೆ ಒಂದೊಂದ್ ತರ ಕೊಟ್ಟಿರ್ತಾರಲ್ಲ. ರವಾದುಂಡಿ, ಕರ್ಜಿಕಾಯಿ, ಇದು ಶೇಂಗಾ ಹೋಳ್ಗೆ ಎಲ್ಲ ವೆರೈಟಿ ಆಫ್ ಸಿಹಿ ಫುಡ್ಗಳನ್ನು ಇಲ್ಲಿ ಸಿಗ್ತವೆ. ಸೇವೆ ಮಾಡ್ತಾರ? ಯಾರಾದ್ರೂ ಬಂದು ಕರ್ಕೊಂಬಂದ್ ಮಾಡಿಸ್ತಾರ ಸೇವೆನ ಅಥವಾ ನಾವೇ ಬರ್ಬೇಕು ಅಂತ ಹೇಳಿ ಬಂದಿರೋದು? ಸ್ವ ಇಚ್ಛೆಯಿಂದ ಬಂದಿರೋದು. ಈಗ ಇಷ್ಟೆಲ್ಲ ಹೋಳಿಗೆ ಇದನ್ನೆಲ್ಲ ಮಾಡ್ಕೊಂಬಂದ್ರು ಈಗ ಮತ್ತೆ ಸೇವೆ ಮಾಡ್ತೀರಿ. ಎಷ್ಟು ದಿನ ಇರ್ತೀರಿ ಮೇಡಮ್ ಇಲ್ಲಿ? 3 ದಿನ. 3 ದಿನ ಇರ್ತೀರಿ. ಅವ್ರು 5 ದಿನನೂ ನಡೆಸ್ಕೊಟ್ರೆ ನಾವು 5 ದಿನನೂ ಮಾಡಕ್ ರೆಡಿ ಇದೀವಿ. ಅಂದ್ರೆ ಎಷ್ಟು ದಿನ ಇರಿಸ್ಕೊಂತಾರ? ಅಷ್ಟು ಗವಿಸಿದ್ದೇಶ್ವರ ಎಷ್ಟು ದಿನ ನಡೆಸ್ಕೊಂತಾನೆ, ನಮ್ ಕಡೆ ಸೇವೆ ಎಷ್ಟು ದಿನ ಮಾಡಿಸ್ಕೊಂತಾನೆ ಅಷ್ಟು ದಿನ ಮಾಡ್ತೀವಿ. ಓಕೆ. ನಿನ್ನೆಯಿಂದ ಏನ್ ಸೇವೆ ಮಾಡಿದ್ರಿ? ನಿನ್ನೆ ಬಂದಿಲ್ಲ ನಾವು, ಆಕ್ಚುಲಿ ಇವತ್ತು ಬಂದಿರೋದು, ಇವಾಗಲೇ ಬಂದಿರೋದು. ಈಗ ಮೆರವಣಿಗೆಲ್ಲ ನಿನ್ನೆ ಅಲ್ಲಿ ನಿಮ್ ಸಿಂಧನೂರಾಗೆಲ್ಲ ಮೆರವಣಿಗೆ ಮಾಡ್ಕೊಂಡು ಅಲ್ಲೇ ಸಿಂಧನೂರಾಗೆ ಬಿಟ್ವಿ. ಬರೀ ಹೋಳಿಗೆ ಅಷ್ಟೇ ಕಳ್ಸಿದ್ವಿ. ಬಟ್ ನಾವು ಬಂದಿರೋದು ಇವತ್ತು ಬಂದಿದ್ದೀರಾ? ಅಲ್ಲಿ ನಿನ್ ಸಾಯಂಕಾಲ ಹೋಳಿಗೆ ಕಳ್ಸಿರೋದು. ನಾವು ಬಂದಿರೋದು ಬೆಳಿಗ್ಗೆ 6 ಗಂಟೆಗೆ. ಈ ಹೋಳಿಗೆ ಸಂಭ್ರಮಾಚರಣೆ ಆಗಿ ಮಾಡ್ತೀರಿ ನೀವು? ಯಾವ್ದು ಕೆಲಸ ಅಂತ ಮಾಡಲ್ಲ? ಹಂಗ್ ಕೆಲಸ ಅಂತ ಮಾಡಂಗಿದ್ರೆ ಯಾರು ಬರ್ತಾನೆ ಇರ್ಲಿಲ್ಲ ಹೋಳಿಗೆ ಮಾಡಕ್ಕೆ. ಒಟ್ಟ ಏನೋ ಹುಮ್ಮಸ್ಸಿಂದ ಬರ್ತಾರೆ, ಖುಷಿಯಿಂದ. ಅಜ್ಜನ್ ಜಾತ್ರೆ ಅಂದ್ರೆ ಅಷ್ಟು ಖುಷಿ. ನೋಡಿ ಸ್ನೇಹಿತರೆ, 2 ದಿನ ನಡೆಯುವಂತ ನಾರ್ಮಲ್ ಜಾತ್ರೆ ಅನ್ಕೋತೀವಿ. ಜಾತ್ರೆ ಅಂದ್ರೆ ಬರೀ ಜಾತ್ರೆ ಅಲ್ಲ ಸ್ನೇಹಿತರೆ, ಇದು ಒಂದು ಸಂಭ್ರಮಾಚರಣೆ, ಉತ್ಸಾಹ. ನೋಡಿ ಇವತ್ತು ನಾವು ಎಷ್ಟೋ ಸರಿ ಹುಮ್ಮಸ್ಸೇ ಇರಲ್ಲ ನಮಗೆ ಮಾಡೋಕ್ಕೆ. ಏನಾದರೂ ಒಂದು ಕೆಲಸ ಮಾಡುವಾಗ ಅಯ್ಯೋ ಅಂತಿರ್ತೀವಿ. ಆದರೆ 8.5-9 ಲಕ್ಷ ಶೇಂಗಾ ಹೋಳಿಗೆನ ನಮ್ಮ ಮಹಿಳಾ ಮಣಿಯರು, ನಮ್ಮ ತಾಯಂದರು ಅಷ್ಟು ಹುಮ್ಮಸ್ಸಿಂದ ಮಾಡಿಕೊಟ್ಟಿದ್ದಾರೆ. 9 ಲಕ್ಷ ಹೋಳಿಗೆನ ಒಂದೇ ವಾರದಲ್ಲಿ ತಯಾರಿಸಿದ್ದಾರೆ. ನೋಡಿ ಅದೆಂಥ ದೊಡ್ಡ ಕಾರ್ಯ. ಅದ್ರ ಬಗ್ಗೆ ನಾವು ಎಷ್ಟು ಹೊಗಳಿದ್ರೂ ಕಡಿಮೆ. ಬನ್ನಿ, ಇನ್ನೂ ಅವರು 100 ಸೇವೆಗಳು ಮಾಡ್ತಾರೆ. ಅವ್ರ ಸೇವೆ ನೋಡೋಣ. ಈ ಅಜ್ಜನ ಜಾತ್ರೆ ಹಿಂದೆ
ನಮ್ಮ ಮಹಿಳೆಯರದ್ದು ಕೂಡ ಅಷ್ಟೇ ಶ್ರಮ ಇದೆ. ಅವರು ಅಷ್ಟು ಶ್ರಮ ಪಟ್ಟು ಮಾಡೋದ್ರಿಂದನೇ ಅಲ್ಲಿ ನಾವು ಅಡುಗೆ ಮಾಡೋರು ಪುರುಷರಾದ್ರೆ ಹಿಂದೆ ಅದ್ರ ಹಿಂದೆ ಕಾಣದ ಕೈಗಳು ಮಹಿಳೆಯರಿದ್ದಾರೆ, ಅದ್ಭುತವಾದಂಥ ಕೆಲಸ ಮಾಡ್ತಾರೆ. ಬನ್ನಿ ಸ್ನೇಹಿತರೆ, ಅವರ ಕೆಲಸ ನೋಡೋಣ, ಅವರ ಸೇವೆ ನೋಡೋಣ ಇವತ್ತು. ಏನಪ್ಪ ಈ ಕಡೆ ಅಕ್ಕ